ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ತಾಲೂಕು ಕೋಲಾರ ತಾಲೂಕು ಸುತ್ತೂರು ಹೋಬಳಿ ಮಾತುಗುರ್ಜನಹಳ್ಳಿ. ನನ್ನ ಮಗನ ಅಂಜಪ್ಪ ಅಂತಂದು ಒಂದು ವರ್ಷ ಮ್ಯಾಗ 3 ತಿಂಗಳು ಆಯಿತು. ಮನೆ ಬಿಟ್ಟು ಹೊರಟೋಗವನೆ. ಅದ್ರ ಟಿ ವಿ ಕೊಡ್ತಾ ಇದ್ದೀರಿ. ನೀವು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕಾಣೆಯಾಗಿದ್ದಾರೆ ಅಂತಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಎಲ್ಲನೂ ಕೊಟ್ಟಿದ್ದೀರಿ, ಏನೂ ಆಗಲಿಲ್ಲ. ಅದ್ರಕ ಇವಾಗ ಎಷ್ಟು ತಿಂಗಳಾಯ್ತು, ದಿನ ಆಯ್ತು, ವರ್ಷ ಆಯ್ತು? ಒಂದು ವರ್ಷ ಮ್ಯಾಗ 3 ತಿಂಗಳು ಆಯ್ತಣ್ಣ ಹೋಗಿ. ಅದಕ್ಕೆ ನಾವು ಎಲ್ಲೆಲ್ಲ ಹುಡುಕಿದ್ರಿ, ನಮ್ಮ ಎಲ್ಲರೂ ಹುಡುಕಿದ್ರು. ನಾನು ಇವಾಗ ಅಲ್ಲಿ ಇಲ್ಲಿ ದೇವಸ್ಥಾನಗಳ್ಗೆ ಅಲ್ಲಿ ಇಲ್ಲಿ ಹೋಗ್ತಾನೆ ಇದ್ದೀನಿ, ಪೂಜೆಗಳು ಅದು ಇದು ಮಾಡ್ತಾನೆ ಇದ್ದೀನಿ. ಏನು ಇವಾಗ ಅವನ ಒಂದು ಜಾಡಿನೇ ತಿಳಿದಿಲ್ಲ, ಏನು ಮಾಡಲಿ. ಎಲ್ಲಿ ಏನು ಕೆಲಸ ಮಾಡ್ತಾಯಿದ್ರು ನಿಮ್ಮ ಮಗ? ಎಸನ್ನಾರ ಕೆಲಸ ಮಾಡ್ತಾಯಿದ್ರು. ನಾನು ಹೋಗಲ್ಲ ಅನ್ನೋ. ಸರಿ ಬಿಡಪ್ಪ, ಎಲ್ಲನ ಹೋಗಲಿ, ನೀನು ಇನ್ನೆಲ್ಲನ ಹೋಗಿ ಅಂತ ನಾನು ಕೇಳಿದೆ. ಅದ್ರಕ್ಕೆ ಅವನು ಹಂಗೆ ಇದ್ದುಬಿಟ್ಟು ಕೆಲ್ಸಕ್ಕೆ ಹೋಗೋನು, ತಿರ್ಗಾ ಬರಲಿಲ್ಲ. ಅವ್ರಿಗೆ ನಿಮ್ಮ ಮಗನ ಹೆಸರೇನು? ಆಂಜನಪ್ಪ. ಮದುವೆ ಆಗಿದೆಯಾ ಅವ್ರಿಗೆ? ಮದುವೆ ಮಾಡಿದ್ರು ಸರ್, ಮದುವೆ ಮಾಡಿದ್ನ. ಯಾರೋ ಎಂಡ್ರನ್ನೋ ತಾಯಿನೇ ತಂದು ಮನೆ ಎಲ್ಲ ಬಿಟ್ಟು ಅವನು ಹೊರಟೋದ್ನ. ಮಕ್ಕಳು ಎಷ್ಟವ್ರೆ? ಮಕ್ಕಳು ಇಲ್ಲ, ಏನಿಲ್ಲ ಸರ್. ಮಕ್ಕಳೇನಿಲ್ಲ. ಏನು ಅವರಿಂದ ಏನಾದರೂ ಬೇರೆಯವ್ರ ಹತ್ರ ಏನಾದರೂ ತೊಂದರೆ ಇತ್ತಾ? ಏನಿಲ್ಲ ಸರ್, ಅಂಥದ್ದೇನು ಇಲ್ಲ. ನಮ್ಮ ಏನು ಮಾಡಲಿ, ಎಲ್ಲೆಲ್ಲೋ ನಾವು ನೋಡ್ತಾ ಇದ್ದೀರಿ, ಹುಡುಕ್ತಾ ಇದ್ದೀರಿ, ಸಿಕ್ಕಲಿಲ್ಲ. ಎಲ್ಲ ದೇವಸ್ಥಾನಗಳ ಎಲ್ಲೆಲ್ಲ ಎಷ್ಟೆಷ್ಟೋ ಬಾಧಿ ಬಿದ್ದು ಏನೇನೋ ಎಲ್ಲ ಯಾರು ಎಲ್ಲಿ ಹೇಳ್ತಾರೆ, ಎಲ್ಲಿ ದೇವಸ್ಥಾನಗಳು ಕೇಳ್ತಾರೆ, ಎಲ್ಲಿ ಇಂಥ ತಾಕು ಹೋಗಂದ್ರೆ ಅಂತ ಹೋಗ್ತಾ ಇದ್ದೀನಿ. ದೇವಸ್ಥಾನಗೆಲ್ಲ ನೋಡಿ ಜಾಸ್ತಿ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ. ನಾನು ಮಾಡ್ತಾನೇ ಇದ್ದೀನಿ ಇವಾಗೂ. ಇವಾಗ ನಿಮ್ಮ ಮಗ 1 ವರ್ಷ ಆಯ್ತಲ್ಲ, 1 ವರ್ಷ ಮ್ಯಾಗ 3 ತಿಂಗಳು ಆಯ್ತು. ನಿಮ್ಮ ಸಂಬಂಧಿಕರ ಮನೆಗಳಲ್ಲಿ ಎಲ್ಲ ನೋಡಿದ್ರ? ಎಲ್ಲ ನೋಡಿದ್ದೀರಿ. ಊರುಗಳು ಸಂಬಂಧಿಗಳು ಎಲ್ಲ ನೋಡಿದ್ರು. ನಾವು ಎಲ್ಲರೂ ನಮ್ಮ ಸಂಬಂಧಿಕರೆಲ್ಲನೂ ಹುಡುಕಿದ್ರು. ಹಳ್ಳಿಂದ್ರಿಗೆ ಎಲ್ಲ ಹುಡುಕಿದ್ರು. ಎಲ್ಲೆಲ್ಲ ದೂರ ಎಲ್ಲ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ದೇವಸ್ಥಾನಗಳಿಗೆಲ್ಲ ಹೋದ್ರೆ ಹತ್ತು ಕಡೆ ಇದ್ದಾನೆ ಇದು ಕಡೆ ಇದ್ದಾನೆ ಅಂತಂದು ಎಲ್ಲ ಹೇಳಿದ್ರು. ನಾವು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ನಂದಿ ಇದು ಕಡೆ ಎಲ್ಲ ಹುಡ್ಕೊಂಡು ಬಂದರೆ ಕೈವಾರ, ತಿರ್ಗಾ ಇದು ಎಲ್ಲೆಲ್ಲ ಸಹ ದೇವರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಹುಡ್ಕೊಂಡು ಬಂದರೆ, ಎಲ್ಲೆಲ್ಲ ದೇವಸ್ಥಾನಗಳ್ಗೆ ಎಲ್ಲ ಹೋದ್ರೆ ಬರಲಿಲ್ಲ. ಮನೆಗೆ ಬರ್ತಾನೆ ಅಂತ ಕಾಯ್ತಾ ಇದ್ದೀರಿ, ಬರಲಿಲ್ಲ. ನಾವು ಪ್ರಯತ್ನ ಮಾಡ್ತಾ ಇದ್ದೀರಿ, ಬರಲಿಲ್ಲ. ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಅಲ್ಲಿ ಹೋಗಿ ವಿಚಾರಣೆ ಮಾಡಿದ್ರಾ? ಎಲ್ಲ ವಿಚಾರಣೆ ಮಾಡಿದ್ರಿ ಸರ್. ನಾನು ಅದೇ ಅವನ ಕೆಲಸಕ್ಕೆ ನಾನು ಮಾಡ್ತಾ ಇದ್ದೀನಿ. ಇವಾಗ ನಿಮ್ಮ ಮಗ ಎಲ್ಲಾದರೂ ಇದ್ದರೆ ಯಾರಾದರೂ ಯಾವ ನಂಬರ್ಗೆ ಇಲ್ದ್ರೆ ಊರಿಗೆ ಬರೋದಾ, ಅವ್ರಿಗೆ ಕರ್ಕೊಂಬರೋದಾ, ಯಾವ ರೀತಿ? ನಾರಾಯಣಮ್ಮ ಅನ್ನೋ ನಂಬರ್ ಐತೆ ಇದ್ರಾಗ. ಆ ನಂಬರ್ಗೆ ಫೋನ್ ಮಾಡ್ರಿ, ಇಲ್ಲಾಂದರೆ ಅಡ್ರೆಸ್ ನಮ್ಗೆ ಕೊಡ್ರಿ, ನಾವೇ ಬರ್ತೀರಿ. ಇಲ್ಲ ನೀವೇ ನಮ್ಗೆ ಸಹಾಯ ಮಾಡಿರಿ, ಅದೊಂದು ಉಪಕಾರ ಮಾಡಿರಿ. ನಿಮಗೆ ಏನಾದರೂ ಸಿಕ್ಕಿದ್ರೆ ಮಾಧುಗುರ್ಜನಹಳ್ಳಿಗೆ ಬಂದು ಕರ್ಕೊಂಬಂದರೆ ನಿಮಗೆ ನೀವು ಅದನ್ನು ಮಾಡ್ಕೊಳ್ತೀರಾ. ಇದ್ರೆ ಎಲ್ಲಿರ್ತಾರೋ ಅಲ್ಲೇ ನೀವೇ ಹೋಗ್ತೀರಾ? ಹೋಗ್ತೀರಿ ಸರ್. ಇಲ್ಲಾಂದರೆ ಅವ್ರೇನೋ ನಮ್ಗೆ ಇಟ್ಕೊಟ್ರೆ ಅವ್ರಿಗೇನೋ ನಾವು ಏನೋ ಸಹಾಯ ಮಾಡ್ತೀವಿ ಸರ್. ಇವಾಗ ಯಾವ ನಂಬರ್ಗೆ? ನಾರಾಯಣಮ್ಮ ಅಂತ ನಂಬರ್ ಸರ್, ಅವನದೇ ಸರ್. ಆಂಜನಪ್ಪ ಅನ್ನೋ ನಂಬರೇ ಸರ್ ಅದು. ಆಂಜನಪ್ಪ ಅನ್ನೋ ನಂಬರ್ ಅದು. ಯಾಕಂದರೆ ನನ್ನ ಮಗನ ಯಾರ್ಕನ್ನ ಕಾಣಿಸಿದ್ರೆ ಈಗ 7 9 ತಿರ್ಗಾ 7 5 3 8 0 1 2 7 ಈ ನಂಬರ್ಗೆ ಹೇಳ್ರಿ. ತಿರ್ಗಾ ಇನ್ನೂ ಒಂದು ನಂಬರ್ ಹೇಳ್ತೀನಿ, 7 6 2 4 8 5 3 ತಿರ್ಗಾ 7 9 ತಿರ್ಗಾ 7 ಈ 2 ನಂಬರ್ಗೆ ಕಾಲ್ ಮಾಡಿರಿ. ನಿಮ್ಗೆಲ್ಲನೂ ಪುಣ್ಯ ಬರ್ತದ. ಕರ್ಕೊಂಡು ನಮ್ಗೆ ಅಡ್ರೆಸ್ಸನ್ನು ಕೊಟ್ಟರೆ ನಾವೇ ಕರ್ಕೊಂಡು ಬರ್ತೀರಿ. ಇಲ್ಲಾಂದರೆ ಇನ್ನು 2 ನಂಬರ್ಗೂ ದಯವಿಟ್ಟು ಹಂಗೆ ಫೋನ್ ಮಾಡಿರಿ, ನಿಮ್ಗೆ ಪುಣ್ಯ ಬರ್ತದ. ಎಲ್ಲೆಲ್ಲೋ ನಾವು ಹುಡುಕಿದ್ರಿ, ಏನೇನೋ ಕಷ್ಟ ಬಿದ್ದಿದ್ದೀರಿ, ಎಷ್ಟೋ ದುಡ್ಡು ಕಳ್ಕೊಂಡಿದ್ದೀರಿ, ನಮ್ಗೆ ಬಾಧೆ ಆಗ್ತೈತೆ.